ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ರು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಎಲ್ರಿಗೂ ಫ್ರೆಂಡ್ಸ್ ಇರ್ತಾರೆ. ನಿಮಗೂ ಇರ್ತಾರೆ, ನನಗೂ ಇರ್ತಾರೆ. ಆದ್ರೆ ಈ ಫ್ರೆಂಡ್ಸ್ ಬುದ್ಧಿ ಯಾವ ರೀತಿ ಇರುತ್ತೆ ಅಂತ ನನ್ನ ಲೈಫಲ್ಲಿ ನಡೆದಿರುವಂತ ಒಂದು ರಿಯಲ್ ಘಟನೆನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ಹೇಳ್ತೀನಿ. ಯಾರ್ಯಾರೆಲ್ಲ ಫ್ರೆಂಡ್ಸ್ಗಳ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊತಿರೋ, ಫ್ರೆಂಡ್ಸ್ಗಳನ್ನ ತುಂಬಾ ಹಚ್ಕೊಂಡಿದ್ದೀರೋ, ನಿಮ್ ಕಷ್ಟಕ್ಕೆ ನಿಮ್ ಫ್ರೆಂಡ್ಸ್ ಆಗ್ತಾರೆ ಅಂತ ತಿಳ್ಕೊಂಡಿದ್ದೀರೋ ಅಂಥವ್ರೆಲ್ಲರೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸುಮಾರು ಒಂದು 10 ವರ್ಷದ ಹಿಂದೆ ನನಗೆ ಒಬ್ಬ ಫ್ರೆಂಡ್ ಇದ್ದ. ಅವನ ಹೆಸರು ಬಂದ್ಬಿಟ್ಟು ಕಾರ್ತಿಕ್ ಅಂತ. ಕಾರ್ತಿಕ್ ನಾನು ಎಷ್ಟರ ಮಟ್ಟಿಗೆ ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ, ದಿನ ಬೆಳಗಾದ್ರೆ ಜೊತೆಲೆ ಓಡಾಡ್ತಾ ಇದ್ದೋ, ಬೆಳಿಗ್ಗೆ ಜೊತೆ ಓಡಾಡೋ ಶುರು ಮಾಡಿದ್ರೆ ರಾತ್ರಿವರೆಗೂ ಜೊತೆಲೇ ಇರ್ತಾ ಇದ್ದೋ. 10 ವರ್ಷದ ಹಿಂದೆ ಕಾರ್ತಿಕ್ ಒಂದು ಹೊಸ ಬಿಸ್ನೆಸ್ ನ ಶುರು ಮಾಡ್ದ. ಏನ್ ಬಿಸ್ನೆಸ್ ಅಪ್ಪ ಅಂದ್ರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್. ಅಂದ್ರೆ ಜಮೀನ್ ಕೊಡ್ಸೋದು, ಸೈಟ್ ಕೊಡ್ಸೋದು, ಲ್ಯಾಂಡ್ ಡೀಲಿಂಗ್ ಮಾಡೋ ಬಿಸ್ನೆಸ್ ನ ಶುರು ಮಾಡ್ದ. ಸೊ ಈ ಬಿಸ್ನೆಸ್ ಮಾಡೋದಕ್ಕೋಸ್ಕರ ಕಾರ್ತಿಕ್ ಒಂದ್ ಏರಿಯಾದಲ್ಲಿ ಮೇನ್ ರೋಡ್ ಅಲ್ಲಿ ಒಂದು ಹೊಸ ಆಫೀಸ್ ನ ತುಂಬಾ ಗ್ರ್ಯಾಂಡ್ ಆಗಿ ಓಪನ್ ಮಾಡ್ದ. ಆಯ್ತಾ? ಸೊ ಕಾರ್ತಿಕ್ ಆಫೀಸ್ ಓಪನಿಂಗ್ ಡೇಟ್ ದಿನ ನಾನ್ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ನಾನು ಅವನ ಆಫೀಸ್ ಪೂಜೆಗೆ ಹೋಗಿರ್ಲಿಲ್ಲ. ಓಕೆನಾ? ಪೂಜೆ ನಡೆದೋಗ್ಬಿಟ್ಟಿತ್ತು. ಒಂದು 3-4 ದಿವಸ ಆದ್ಮೇಲೆ ನಾನು ನನ್ನ ಆತ್ಮೀಯ ಗೆಳೆಯ ಕಾರ್ತಿಕ್ ಹೊಸದಾಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಶುರು ಮಾಡಿದ್ದಾನೆ, ದೊಡ್ಡದಾಗಿ ಆಫೀಸ್ ಮಾಡಿದಾನಂತೆ. ಯಾವ ರೀತಿ ಇದೆ ಅವನ ಆಫೀಸ್ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾನು ಕಾರ್ತಿಕ್ಗೆ ಫೋನ್ ಮಾಡ್ಬಿಟ್ಟು ಅವನ ಆಫೀಸ್ ಹತ್ರ ಹೋದೆ. ಆಫೀಸ್ ನೋಡ್ದೆ, ತುಂಬಾ ದೊಡ್ಡದಾಗಿತ್ತು. ಅಂದ್ರೆ ಒಳಗಡೆ ಡೆಕೋರೇಷನ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು, ಮುಂದೆಗಡೆ ಡೆಕೋರೇಷನ್ ತುಂಬಾ ಸಖತ್ತಾಗಿ ಮಾಡಿಸಿದ್ದ. ನಾನ್ ಕಾರ್ತಿಕ್ನ ಕೇಳ್ದೆ, ಏನ್ ಮಗ ಕಾರ್ತಿಕ್, ಎಲ್ಲ ಹೊಸ ಆಫೀಸ್ ಓಪನ್ ಮಾಡಿದ್ಯಾ, ಸೋಫಾ ಎಲ್ಲ ಹೊಸ ತಂದಿದ್ಯಾ, ಎಲ್ಲ ಎಷ್ಟ್ ಖರ್ಚಾಯ್ತು ಅಂತ ಕೇಳ್ದೆ. ಅದಕ್ಕೆ ಕಾರ್ತಿಕ್ ಹೇಳ್ದ, ಮಗ ಇಂಟೀರಿಯರ್ ಡೆಕೋರೇಷನ್ ಆಮೇಲೆ ಆ ಅಂಗಡಿ ಅಡ್ವಾನ್ಸು ಇವೆಲ್ಲ ಸೇರಿ ಸುಮಾರು ಒಂದು 20 ಲಕ್ಷ ಖರ್ಚಾಯ್ತು ಮಗ ಅಂತ ಹೇಳ್ದ. ನಾನು ತುಂಬಾ ಖುಷಿ ಪಟ್ಟೆ. ವಾವ್, ನನ್ನ ಫ್ರೆಂಡು ಎಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ದಾನೆ, ಒಂದು ಆಫೀಸ್ ಮಾಡಕ್ಕೋಸ್ಕರ, ರಿಯಲ್ ಎಸ್ಟೇಟ್ ಆಫೀಸ್ಗೋಸ್ಕರ 20 ಲಕ್ಷ ಖರ್ಚು ಮಾಡಿದ್ದಾನೆ ಅಂತ ತುಂಬಾ ಖುಷಿ ಪಟ್ಟೆ. ಹೀಗೆ ನಾನು ಮತ್ತು ಕಾರ್ತಿಕ್ ಸುಮಾರು ಒಂದು 10 ನಿಮಿಷ 1/4 ಗಂಟೆ ಕಷ್ಟ ಸುಖ ಮಾತಾಡ್ಕೊಂಡು ಆಮೇಲೆ ಕಾರ್ತಿಕ್ ಏನಂತ ಹೇಳ್ದ ಅಂದ್ರೆ, ಬಾ ಮಗ ಬಂದಿದ್ಯಾ ನಮ್ಮ ಆಫೀಸ್ ನೋಡಕ್ಕೆ, ಜ್ಯೂಸ್ ಕುಡ್ಕೊಂಬರೋಣ ಹೊರಗಡೆ ಹೋಗಿ ಅಂತ ಹೇಳ್ದ. ನಾನು ಹೇಳ್ದೆ, ಬೇಡ ಮಗ, ಜ್ಯೂಸ್ ಅಲ್ಲಿ ಏನಕ್ಕೆ, ಬೇಡ ಬಿಡು ಅಂತ. ನಾನು ಮಾಮೂಲಿ ಗೊತ್ತಲ್ಲ, ಏಕ್ದಮ್ ಬಾ ಮಗ ಅಂತ ಶೋ ಬಿಡಕ್ಕಾಗತ್ತಾ, ಬೇಡ ಮಗ ಅಂತ ಹೇಳ್ದೆ. ಅವನೇನ್ ಮಾಡ್ದ, ಇಲ್ಲ ಬಾ ಮಗ, ಇಲ್ಲ ಬಾ ಮಗ, ಜ್ಯೂಸ್ ಕೊಡಿಸ್ತೀನಿ ಬಾ ಮಗ, ಜ್ಯೂಸ್ ಕೊಡಿಸ್ತೀನಿ ಬಾ ಮಗ, ಆಫೀಸ್ ಓಪನ್ ಮಾಡಿರೋ ಖುಷಿಗೆ ಜ್ಯೂಸ್ ಕೊಡಿಸ್ತೀನಿ ಬಾ ಅಂತ ಹೇಳ್ದ. ನಾನು ಆಯ್ತು ಅಂದ್ಬಿಟ್ಟು ಕಾರ್ತಿಕ್ ಜೊತೆ ಅವನ ಆಫೀಸಿಂದ ಸ್ವಲ್ಪ ದೂರ ನಡ್ಕೊಂಡೇನೆ ಒಂದು ಜ್ಯೂಸ್ ಅಂಗಡಿ ಇದೆ. ಅದೊಂದು ಹೈಟೆಕ್ ಏರಿಯಾ ಅಂತ ಅನ್ಕೊಳ್ಳಿ, ಅಂದ್ರೆ ಶ್ರೀಮಂತರು ವಾಸ ಮಾಡುವಂತ ಏರಿಯಾ. ಅಲ್ಲಿ ಒಂದು ಜ್ಯೂಸ್ ಅಂಗಡಿ ಇತ್ತು. ಸೊ ಆ ಜ್ಯೂಸ್ ಅಂಗಡಿಗೆ ಕಾರ್ತಿಕ್ ನನ್ನ ಕರ್ಕೊಂಡೋದ. ಕಾರ್ತಿಕ್ ನನ್ನ ಕರ್ಕೊಂಡು ಹೋಗ್ಬಿಟ್ಟು ನನ್ನ ಕೇಳಲಿಲ್ಲ, ಯಾವ ಜ್ಯೂಸ್ ಕುಡಿತೀಯಾ, ಏನ್ ಮಗ ಅಂತ ಕೇಳಲಿಲ್ಲ. ಡೈರೆಕ್ಟ್ ಆಗಿ 2 ಲೆಮನ್ ಜ್ಯೂಸ್ ಕೊಡಿ ಸಾರ್ ಅಂತ ಆ ಜ್ಯೂಸ್ ಅಂಗಡಿ ವ್ಯಾಪಾರಿ ಇರ್ತಾನಲ್ಲ ಅವನ್ಗೆ ಹೇಳ್ದ. ನಾನು ಯೋಚನೆ ಮಾಡಿದೆ, ಯಾಕ ಮಗ ಲೆಮನ್ ಜ್ಯೂಸ್ ಅಂತ ಕೇಳ್ದೆ. ಅದಕ್ಕೆ ಕಾರ್ತಿಕ್ ಹೇಳ್ದ, ಅಯ್ಯೋ ಮಗ, ಬಿಸಿಲು ಜಾಸ್ತಿ ಅಲ್ವಾ ಮಗ, ನಿಂಬೆಹಣ್ಣು ಜ್ಯೂಸ್ ಕುಡಿದ್ರೆ ದೇಹ ತಂಪಾಗುತ್ತೆ ಅಂತ ಕಾರ್ತಿಕ್ ಹೇಳ್ದ. ನಾನು ಇರ್ಬೋದೇನೋ ಬಿಡು ಕಾರ್ತಿಕ್ ಹೇಳಿದ್ದು ಅನ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ, ಆಮೇಲೆ ಅಲ್ಲಿ ಜ್ಯೂಸ್ಗಳ್ದು ರೇಟ್ ಇರುತ್ತಲ್ಲ, ಅದು ಬೋರ್ಡ್ ಹಾಕಿದ್ರು ಅಲ್ಲಿ ಅಂಗಡಿ ಎದುರುಗಡೆ. ಆ ಬೋರ್ಡ್ ನ ಒಂದ್ಸರಿ ಗಮನ ಇಟ್ಟು ನೋಡ್ದೆ. ಆ ಬೋರ್ಡ್ ಅಲ್ಲಿ ಏನಂತ ಬರ್ದಿತ್ತು ಅಂದ್ರೆ, ಆಪಲ್ ಜ್ಯೂಸ್ 120, ಬಟರ್ ಫ್ರೂಟ್ ಜ್ಯೂಸ್ 150, ಪೊಮೊಗ್ರೆನೇಟ್ ದಾಳಿಂಬೆ ಜ್ಯೂಸ್ 90, ಪೈನಾಪಲ್ ಜ್ಯೂಸ್ 100. ಎಲ್ಲಾ ಜ್ಯೂಸ್ಗಳ ರೇಟುನು 80, 90, 100 ರೂಪಾಯಿ ಮೇಲೇ ಹಾಕಿದ್ರು. ಆದ್ರೆ ಆ ಜ್ಯೂಸ್ ಬಾಟಲ್ ಕೊನೆಗೆ ಲೆಮನ್ ಜ್ಯೂಸ್ 10 ರೂಪಾಯಿ ಅಂತ ಬರ್ದಿತ್ತು. ನಾನು ಅದನ್ನ ನೋಡಿದ ತಕ್ಷಣ ನನ್ಗೆ ಮಾತೇ ಬರ್ಲಿಲ್ಲ. ನನ್ನ ಫ್ರೆಂಡು, ಕ್ಲೋಸ್ ಫ್ರೆಂಡು ಕಾರ್ತಿಕ್ ನನ್ನ 10 ರೂಪಾಯಿಗೆ ಟ್ರೀಟ್ ಮಾಡ್ಬಿಟ್ಟ. ನಾನೇ ಕೊಟ್ಬಿಡ್ತಾ ಇದ್ದೆ ದುಡ್ಡು, ಜ್ಯೂಸ್ ದುಡ್ಡು ಅವನು ಹೇಳಿದ್ರೆ. ಬಟ್ ನನ್ನ ಯೋಗ್ಯತೆ, ಈ ನನ್ನ ಮಗನ ಯೋಗ್ಯತೆ 10 ರೂಪಾಯಿ ಅಷ್ಟೇ ಅಂತ 10 ರೂಪಾಯಿ ಲೆಮನ್ ಜ್ಯೂಸ್ ಕೊಡಿಸ್ತಾ. ಅವತ್ತು ನನಗೆ ಎಷ್ಟು ಅವಮಾನ ಆಯ್ತು ಅಂದ್ರೆ,
ಅವತ್ತೇನೆ ಲೆಮನ್ ಜ್ಯೂಸ್ ಅವ್ನು ಕೊಡ್ಸಿದ್ ಕುಡಿದ್ಬಿಟ್ಟು ಮನೆಗೆ ಬಂದವನು ಅವನ ನಂಬರು ಬ್ಲಾಕ್ ಮಾಡಾಕ್ದೆ, ಅವನ್ನ ಮಾತಾಡ್ಸೋದೇ ಬಿಟ್ಬಿಟ್ಟೆ. ಇದು ನಡೆದಿರೋದು 10 ವರ್ಷದ ಹಿಂದೆ. ಇವಾಗ ರೋಡಲ್ಲಿ ಹೋಗುವಾಗ ಸಿಗ್ತಾ ಇರ್ತಾನೆ. ಇವಾಗ ಅವ್ನು ಯಾವ್ದಪ್ಪ ಅದು ಕಾರು ಹೊಸ್ದಾಗ್ ಬಂದೈತಲ್ಲಪ್ಪ, ತಾರ್ ಕಾರಲ್ಲಿ ನಮ್ಮ ಮೇಲೆ ಓಡಾಡ್ತಾ ಇರ್ತಾನೆ. ನೋಡ್ತಾನೆ, ಎದುರಿಗೆ ಸಿಗ್ತಾನೆ, ನಗ್ತಾನೆ, ನಾನು ನಗ್ತೀನಿ, ಮುಂದಕ್ಕೆ ಹೋದ್ಮೇಲೆ ಅನ್ಕೊಂತೀನಿ ನಾನು ಅವ್ನಿಗೆ ಹೆಸರೇ ಇಟ್ಬಿಟ್ಟಿದ್ದೀನಿ, 10 ರೂಪಾಯಿ ಲೆಮನ್ ಜ್ಯೂಸ್ ಕಂಜೂಸ್ ನನ್ ಮಗ ಅಂತ. ಸೊ ಯಾಕೆ ನಿಮ್ಗೆ ನನ್ನ ರಿಯಲ್ ಲೈಫಲ್ಲಿ ನಡೆದಿರುವಂತ ಘಟನೆನ ಹೇಳ್ದೆ ಅಂದ್ರೆ, ಈ ಫ್ರೆಂಡ್ಸ್ಗಳು ನಾವ್ ಎಷ್ಟೇ ಅವ್ರನ್ನ ನಮ್ಮ ಮನ್ಸಲ್ಲಿ ಹತ್ರವಾಗಿ ಸಮನ ನೋಡ್ಕೊಂಡ್ರು ಕೂಡ ಅವ್ರು ನಮ್ಗೆ ಯಾವತ್ತೂ ಬೆಲೆ ಕೊಡೋದು 10 ರೂಪಾಯಿ ಅಷ್ಟೇ. 10 ರೂಪಾಯಿ ನೋಡ್ಗಿರೋ ಬೆಲೆ ಕೂಡ ನಮ್ಮ ಫ್ರೆಂಡ್ಗಳು ನಮಗ್ ಕೊಡಲ್ಲ. ನೋಡ್ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ. ಯಾವತ್ತು ಹೇಳ್ತೀನಿ ಕೇಳಿ, ಒಂದು ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ದುಡ್ಡಿಗೆ ಯಾವತ್ತು ಫ್ರೆಂಡ್ಶಿಪ್ನ ಅಳಿಬಾರ್ದು. ಸೊ ಈ ಘಟನೆ ನೆನಪಾಯ್ತು ನನಗೆ, ಅದಕ್ಕೆ ಹೇಳ್ದೆ, ಫ್ರೆಂಡ್ಸ್ನ ಜಾಸ್ತಿ ಹಚ್ಕೊಳಕ್ ಹೋಗ್ಬೇಡಿ. ಎಷ್ಟು ಬೇಕೋ ಅಷ್ಟೇ ಫ್ರೆಂಡ್ಸ್ ಬೇಕು. ಬಟ್ ನಿಮ್ಗೆ ಅವಮಾನ ಮಾಡೋರು, ನಿಮ್ಮನ್ನು ಚೀಪಾಗಿ ನೋಡೋರ್ನ ಯಾವತ್ತೂ ಫ್ರೆಂಡಾಗಿ ಮಾಡ್ಕೋಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಇದ್ರೆ ಶೇರ್ ಮಾಡಿ, ಏನಾಗಲ್ಲ ನೋಡ್ಲಿ, ಅವ್ನಿಗೆ ಅರ್ಥ ಆಗ್ಲಿ ಅವನಿಗೆ ಹಾಕಿದಾನೆ ಅಂತ. ಬಾಯ್.